ಶಿಕ್ಷಕರ ಕುರಿತು ಬೇಡದ ಮಾತುಗಳನ್ನಾಡಿ ಆಜ್ತಕ್ ಆಂಕರ್ ಅಂಜನಾ ಓಂ ಕಶ್ಯಪ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅವರ ಹೇಳಿಕೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತು ಶಿಕ್ಷಕ ಖಾನ್ ಸರ್ ಪ್ರತಿಕ್ರಿಯಿಸಿದ್ದಾರೆ. ಅಂಜನಾ ಓಂ ಕಶ್ಯಪ್ ಮೇಲೆ ನೇರ ದಾಳಿ ನಡೆಸಿರುವ ಖಾನ್ ಸರ್, ಪೇಪರ್ ಲೀಕ್ ಹಗರಣದಲ್ಲಿ ಎನ್ಕೌಂಟರ್ ಯಾಕಾಗಲಿಲ್ಲ, ಮನೆಗಳನ್ನ ಇನ್ನೂ ಬುಲ್ಡೋಜರ್ಗಳಿಂದ ಯಾಕೆ ಕೆಡವಲಾಗಿಲ್ಲ ಅಂತ ಕೇಳಿದ್ದಾರೆ. जो पकड़े गए हैं टीचर, उनको फांसी अब तक क्यों नहीं हुआ, इनकाउंटर उनका क्यों नहीं हुआ, घर क्यों नहीं तोड़ा गया, उनका सवाल ये है. ಅಂಜನಾ ಓಂ ಕಶ್ಯಪ್ ತಮ್ಮ ಹೇಳಿಕೆಗಾಗಿ ಸಾಕಷ್ಟು ಟ್ರೋಲ್ ಆಗಿದ್ದಾರೆ ಮತ್ತು ಸ್ವತಃ ಪ್ರತಿಕ್ರಿಯಿಸಿದ್ದಾರೆ. ಆದರೆ ವಿಷಾದದ ಸಂಗತಿ ಏನು ಅಂದ್ರೆ, ಇದೆಲ್ಲದರ ನಡುವೆ ನಿಜವಾದ ಸಮಸ್ಯೆಯಿಂದ ಗಮನ ಬೇರೆ ಕಡೆಗೆ ಹೋಗಿದೆ ಅನ್ನೋದು. ಅಂಜನಾ ಓಂ ಕಶ್ಯಪ್ ಯೂಟ್ಯೂಬ್ ಶಿಕ್ಷಕರನ್ನ ನಿಷ್ಪ್ರಯೋಜಕರು ಅಂತ ಕರೆದ್ರು. ಇದು ತೀವ್ರ ಟ್ರೋಲಿಂಗ್ಗೆ ಕಾರಣ ಆಯಿತು. ನಂತರ ಅವರು ಮತ್ತೆ ಪ್ರತಿಕ್ರಿಯಿಸಿದ್ರು. ಈ ನಡುವೆ ಖಾನ್ ಸರ್ ಅಂತಾನೆ ಜನಪ್ರಿಯರಾಗಿರುವ ಭಾರತದ ಅತಿದೊಡ್ಡ ಪ್ರಭಾವಿ ಶಿಕ್ಷಕ ಕೂಡ ಪ್ರತಿಕ್ರಿಯಿಸಿದ್ರು. ಎಲ್ಲಾ ಶಿಕ್ಷಕರು ಅಂಜನಾ ಕಶ್ಯಪ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ತಮ್ಮ ತಮ್ಮ ಚಾನೆಲ್ಗಳಲ್ಲಿ ವಿಡಿಯೋಗಳನ್ನ ಮಾಡಿದ್ರು. ಅವರೆಲ್ಲರೂ ಮಾಧ್ಯಮದ ದುಸ್ಥಿತಿಯ ಬಗ್ಗೆ ಮಾತಾಡಿದ್ರು. ನೀಟ್ ಪತ್ರಿಕೆ ಸೋರಿಕೆ ಆಗಿರುವಾಗ ಯಾವುದೇ ಹೊಣೆಗಾರಿಕೆ ಇಲ್ವಾಗಿದೆ, ಮಾಧ್ಯಮಗಳು ಅದನ್ನ ಪ್ರಶ್ನೆ ಮಾಡ್ತಿಲ್ಲ, ಬಂಧಿತರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಲಾಗ್ತಿದೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ, ಅಭ್ಯರ್ಥಿಗಳಲ್ಲಿ ಆಕಾಂಕ್ಷಿಗಳಲ್ಲಿ ಕೋಪ ಇದೆ. ಖಾನ್ ಸರ್ ಇದನ್ನ ಒಂದು ರೀತಿಯಲ್ಲಿ ವಿವರಿಸೋಕೆ ಪ್ರಯತ್ನಿಸಿದ್ರು. ಮಲೇರಿಯಾಗೆ ಟೈಫಾಯ್ಡ್ ಚುಚ್ಚುಮದ್ದು ನೀಡಲಾಗೋದಿಲ್ಲ. ನೀಟ್ನ ಸಮಸ್ಯೆ ಏನು ಅಂದ್ರೆ, ಪತ್ರಿಕೆ ಮುದ್ರಣ ಸ್ಥಳದಲ್ಲಿ ಸೋರಿಕೆಯಾಗಿದೆ, ಬಂಧಿತರ ಎನ್ಕೌಂಟರ್ ಯಾಕಾಗಿಲ್ಲ, ಅವರ ಮನೆಗಳನ್ನ ಯಾಕೆ ಕೆಡವಲಾಗಿಲ್ಲ ಅಂತ ಕೇಳಿದ್ದಾರೆ. ಕನಿಷ್ಠ ಪಕ್ಷ ಪರೀಕ್ಷೆಯನ್ನಾದ್ರೂ ಪ್ರಾಮಾಣಿಕವಾಗಿ ನಡೆಸಿ, ಮಕ್ಕಳಂತೆ ನಾವು ಬೆವರು ಸುರಿಸ್ತೇವೆ, ಆದ್ರೆ ಯಾರಾದ್ರೂ ಪತ್ರಿಕೆ ಸೋರಿಕೆ ಮಾಡಿದ್ರೆ ನಾವು ಅದನ್ನ ಹೇಗೆ ಸಹಿಸಿಕೊಳ್ಳಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ. नीट परीक्षा के लिए इनका कहना है, तो कुछ पत्रकार हम टीचरों को कह रहे हैं कि हम लोग के पास पता नहीं क्या बुद्धि वगैरह का, उनका कहना है कि हम लोग के पास इतना बुद्धि नहीं है. अजीब हाल है. देखिए, नीट पेपर में कहा गया है कि एयरफोर्स पेपर को पहुंचाएगा. अच्छी बात है, आप इनिशिएशन ले रहे हैं, लेकिन समझिए मलेरिया की बीमारी में टाइफाइड का इंजेक्शन नहीं मारा जाता है. नीट पेपर परीक्षा पेपर पहुंचने की समस्या नहीं थी कि एयरफोर्स का हम यूज कर रहे हैं. समस्या थी जहां से छप रहा है, जहां से बन रहा है, वहीं पे लीक हो जा रहा है. जो पकड़े गए हैं टीचर, उनको फांसी अब तक क्यों नहीं हुआ, इनकाउंटर उनका क्यों नहीं हुआ, घर क्यों नहीं तोड़ा गया, उनका सवाल ये है. ಈ ದೇಶದಲ್ಲಿ ಮಧ್ಯಮ ವರ್ಗ ಮತ್ತು ಬಡವರಿಗೆ ಬೇರೆ ದಾರಿ ಇಲ್ಲ. ಕಷ್ಟಪಟ್ಟು ತಯಾರಿ ನಡೆಸಿ ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾದ್ರೆ, ಯಶಸ್ವಿಯಾದ್ರೆ ಮಾತ್ರನೇ ಅವರ ಭವಿಷ್ಯ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ. ಆದ್ರೆ ಮಧ್ಯಮ ವರ್ಗದವರ ಪಾಲಿನ ಈ ಭರವಸೆಯನ್ನೇ ಅವರಿಂದ ಕಸಿದುಕೊಂಡ್ರೆ ಅವರ ಪರಿಸ್ಥಿತಿ ಏನು? ಸ್ಪರ್ಧೆಗೆ ತಯಾರಿ ನಡೆಸಿದ್ರೂ ಪತ್ರಿಕೆ ಸೋರಿಕೆ ಆಗೋದ್ರಿಂದ ಫಲಿತಾಂಶಗಳ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ. ಇದು ನಿಜಕ್ಕೂ ದೊಡ್ಡ ಸಮಸ್ಯೆ. ಮತ್ತಿದನ್ನ ಕ್ಷುಲ್ಲಕ ವಿಷಯಗಳ ಹಿಂದೆ ಜಾಣತನದಿಂದ ಮರೆ ಮಾಡಲಾಗಿದೆ. ಕೆಲವು ನಿರೂಪಕರು ಏನನ್ನಾದ್ರೂ ಹೇಳ್ತಾರೆ ಮತ್ತು ಎಲ್ಲರೂ ಅವರನ್ನ ಟ್ರೋಲ್ ಮಾಡೋಕೆ ಕುಳಿತುಕೊಳ್ತಾರೆ. ಬರೀ ಇದ್ರಲ್ಲೇ ಕಳೆದು ಹೋಗುವಾಗ ನಿಜವಾದ ಸಮಸ್ಯೆಯಿಂದ ಗಮನ ಬೇರೆ ಕಡೆಗೆ ಹೋಗುತ್ತೆ. ಇದು ಏನನ್ನೂ ಪರಿಹರಿಸೋದಿಲ್ಲ. ಶಿಕ್ಷಣ ವ್ಯವಸ್ಥೆಯನ್ನ ಶೋಚನೀಯ ಸ್ಥಿತಿಗೆ ಇಳಿಸಲಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಇಷ್ಟು ದೊಡ್ಡ ಪ್ರಮಾದದ ನಂತರವೂ ಮಂತ್ರಿ ಸ್ಥಾನದಿಂದ ಯಾಕೆ ವಜಾಗೊಳಿಸ್ತಿಲ್ಲ? ಅವರನ್ನ ತೆಗೆದು ಹಾಕದೇ ಇರೋಕೆ ಕಾರಣ ಏನು? ಅವರನ್ನ ರಕ್ಷಿಸಲಾಗ್ತಿದೆ. ಇಂಥದ್ರ ನಡುವೆನೇ ಮೀಡಿಯಾ ಆಂಕರ್ಗಳು ಇಲ್ಲದ್ದನ್ನ ಮಾತಾಡ್ತಾ ಅವಾಂತರ ಸೃಷ್ಟಿ ಮಾಡ್ತಾರೆ. ಅಂಜನಾ ಹೇಳಿಕೆಗೆ ಉತ್ತರಿಸಿರೋರು ಸಮಸ್ಯೆ ನೀಟ್ ಪತ್ರಿಕೆ ಸೋರಿಕೆ, ಕೋಚಿಂಗ್ ಸೆಂಟರ್ ಮಾಫಿಯಾ ಅಲ್ಲ ಎಂದಿದ್ದಾರೆ. ಮತ್ತು ದೇಶದಲ್ಲಿ ಕೋಚಿಂಗ್ ಸೆಂಟರ್ ಮಾಫಿಯಾ ಅಸ್ತಿತ್ವದಲ್ಲಿದ್ರೆ ಸರ್ಕಾರ ಅವುಗಳನ್ನ ತಕ್ಷಣ ಯಾಕೆ ಮುಚ್ಚೋದಿಲ್ಲ ಅನ್ನೋದು ಪ್ರಶ್ನೆಯಾಗಿದೆ. ಯೂಟ್ಯೂಬ್ ಶಿಕ್ಷಕರು ಬೆಳೆದಿರುವ ಕಾರಣ ಕೋಚಿಂಗ್ ಸೆಂಟರ್ ಮಾಫಿಯಾ ಬೆಳೆದಿದ್ಯಾ? ಯೂಟ್ಯೂಬ್ ಶಿಕ್ಷಕರು ಅನ್ನೋದೇ ಬೇರೆ ವಿಷಯ ಮತ್ತು ಕೋಚಿಂಗ್ ಮಾಫಿಯಾನೇ ಬೇರೆ ವಿಷಯ. ಕೋಚಿಂಗ್ ಮಾಫಿಯಾ ಕೋಟ್ಯಾಂತರ ಮೌಲ್ಯದ ದೊಡ್ಡ ಕೋಚಿಂಗ್ ಸಂಸ್ಥೆಗಳನ್ನ ನಿರ್ಮಿಸಿದೆ. ಅವರು ಯೂಟ್ಯೂಬ್ನಲ್ಲಿ ಕಲಿಸೋದಿಲ್ಲ, ಅವರ ಬಳಿ ಎಲ್ಲದಕ್ಕೂ ಹಣ ಇದೆ. ಅವರು ಉಚಿತ ಶಿಕ್ಷಣವನ್ನ ನೀಡೋದಿಲ್ಲ. ಕೋಚಿಂಗ್ ಮಾಫಿಯಾವನ್ನ ಯಾರೂ ಮುಟ್ಟೋಕೆ ಸಾಧ್ಯ ಇಲ್ಲ ಮತ್ತು ಕೋಚಿಂಗ್ ಮಾಫಿಯಾ ವಾಸ್ತವವಾಗಿ ಒಂದು ಸಮಸ್ಯೆ ಆಗಿದೆ. ಸರ್ಕಾರ ಅವುಗಳನ್ನ ಮುಚ್ಚಬೇಕು, ಆದ್ರೆ ಸರ್ಕಾರ ಅವುಗಳನ್ನ ಯಾಕೆ ಮುಚ್ಚೋಕೆ ಸಾಧ್ಯ ಇಲ್ಲ? ಹೆಚ್ಚಿನ ರಾಜ್ಯಗಳಲ್ಲಿ ಡಬಲ್ ಎಂಜಿನ್ ಸರ್ಕಾರಗಳಿವೆ. ರಾಜಸ್ಥಾನದ ಕೋಟಾದಲ್ಲಿ ಇಡೀ ಕೋಟಾ ನಗರ ಕೋಚಿಂಗ್ ನಲ್ಲಿ ನಡೆಯುತ್ತೆ. ಪಾಟ್ನಾ, ದೆಹಲಿ ಎಲ್ಲ ಕಡೆಗಳಲ್ಲಿ ಕೋಚಿಂಗ್ ದೊಡ್ಡ ಮಟ್ಟದಲ್ಲಿದೆ ಮತ್ತು ಎಲ್ಲೆಡೆ ಡಬಲ್ ಎಂಜಿನ್ ಸರ್ಕಾರಗಳಿವೆ. ಸರ್ಕಾರ ಅವೆಲ್ಲವನ್ನ ಮುಚ್ಚೋದಕ್ಕೆ ಸಾಧ್ಯನಾ? ಮತ್ತು ಇಂತಹ ಸನ್ನಿವೇಶ ಇರುವಾಗ ಯಾರೋ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಮತ್ತು ಅವರನ್ನ ಟ್ರೋಲ್ ಮಾಡುವಲ್ಲಿ ಕಡೆಗೆ ಎಲ್ಲರೂ ಸಮಯ ಕಳೀತಾರೆ. ಸಮಸ್ಯೆ ನೀಟ್ ಪರೀಕ್ಷೆಯ ಪೇಪರ್ ಸೋರಿಕೆ, ಸಮಸ್ಯೆ ಸಿಬಿಎಸ್ಇ ಪತ್ರಿಕೆಯ ಪರಿಶೀಲನೆ ಪ್ರಕ್ರಿಯೆ. ಈ ಸಮಸ್ಯೆಗಳು ಮಧ್ಯಮ ವರ್ಗದ ಮಕ್ಕಳ ಭವಿಷ್ಯವನ್ನೇ ಕಸಿಯುವಂತಾಗಿದೆ. ಈ ದೇಶದ ಮಧ್ಯಮ ವರ್ಗದ ಜನ ತಮ್ಮ ಮಗು ಓದಿದ್ರೆ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರನೇ ಏನನ್ನಾದ್ರೂ ಆಗೋದಕ್ಕೆ ಸಾಧ್ಯ ಅನ್ನೋ ಕನಸು ಕಟ್ಕೊಂಡು ಕಷ್ಟಪಡ್ತಾರೆ. ಆ ಕನಸನ್ನ ಅವರಿಂದ ಕಸಿದುಕೊಂಡ್ರೆ ಅವರು ನಿಜವಾಗಿಯೂ ಏನೇನೂ ಇಲ್ಲದವರಾಗ್ತಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.